ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಬೇಗ ಗೀ ರೈಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೋಬೇಕು. ನೀವು ಕುಕ್ಕರಲ್ಲೇ ಮಾಡಿದ್ರೂ ಸೇಮ್ ಮೆಷರ್ಮೆಂಟ್ಗೆ ಮಾಡ್ಬೋದು. ನಾನು ಪಾತ್ರೆಯಲ್ಲೇ ಮಾಡ್ತಿದ್ದೀನಿ. ಪಾತ್ರೆಯಲ್ಲೂ ನೀವು ಎಷ್ಟು ಮೆಷರ್ಮೆಂಟಲ್ಲಿ ಏನೇನು ಹಾಕ್ತಿರೋ ಅಷ್ಟೇ ನೀರು ಸಹ ಹಾಕಿ ಕುಕ್ಕರಲ್ಲಿ ಪಾತ್ರೆಯಲ್ಲಿ ಎರಡರಲ್ಲೂ ಮಾಡ್ಬೋದು. ಇಲ್ಲಿ ನಾನು ತುಪ್ಪ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಆಯಿಲು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮರಾಠಿ ಮೊಗ್ಗು, ಚಕ್ಕೆ, 2 ಲವಂಗ, 1 ಏಲಕ್ಕಿ, ಪಲಾವ್ ಎಲೆ 2 ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಸ್ಟ್ 1 ಮಿನಿಟ್ ಅಷ್ಟು ಫ್ರೈ ಆದಮೇಲೆ ಇಲ್ಲಿ ಕಲ್ಲು ಹೂವು ತೊಗೊಂಡಿದ್ದೀನಿ. ಇದು ನಿಮಗೆ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಕಸ್ತೂರಿ ಮೇಥಿ, ಸೋಂಪು, ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಬೇಗ ಫ್ರೈ ಆಗೋಗುತ್ತೆ. ಜಸ್ಟ್ 1 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ. ತುಂಬ ಸೀದಿಸ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲನೂ ಸಿಮ್ಮಲ್ಲೇ ಇಟ್ಟು ಕಂಪ್ಲೀಟಾಗಿ ಜಸ್ಟ್ 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಗೋಡಂಬಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಗೋಡಂಬಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಗೋಡಂಬಿ ಜಾಸ್ತಿ ಯೂಸ್ ಮಾಡಿಕೊಂಡ್ರೂ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪನೇ ಗೋಡಂಬಿ ಯೂಸ್ ಮಾಡ್ತಿದ್ದೀನಿ. ಗೋಡಂಬಿನೂ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಚಿಕ್ಕ ಸೈಜ್ದು 2 ಈರುಳ್ಳಿನ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಕಂಪ್ಲೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಈರುಳ್ಳಿನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಉರಿಯಲ್ಲಿಟ್ಟೆ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಜೋರಾಗಿ ಇಟ್ಬಿಟ್ರೆ ಸೀದೋಗುತ್ತೆ, ನಿಮಗೆ ಹಸಿ ವಾಸನೆ ಹೋಗೋದಿಲ್ಲ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 2 ಭಾಗ ಮಾತ್ರ ಮಾಡಿ ಹಾಕ್ಕೊಳ್ತಿದ್ದೀನಿ. ನಾನು ಮಿಡಲಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಿಲ್ಲ. ಜಸ್ಟ್ ಆ ಕಡೆ ಒಂದು ಈ ಕಡೆ ಒಂದು ಅನ್ನೋ ಥರ ಸೆಂಟ್ರಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನನಗೆ ಖಾರ ಜಾಸ್ತಿ ಬೇಡ, ಅದರಿಂದ ಟೇಸ್ಟ್ಗೋಸ್ಕರ ಮಾತ್ರ ಹೀಗೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ನೀವು ಬೇಕು ಅಂದರೆ ಆ ಥರನೂ ಕಟ್ ಮಾಡಿ ಹಾಕ್ಕೋಬೋದು. ಬಟ್ ನಿಮಗೆ ಹಸಿಮೆಣ್ಸಿನ್ಕಾಯಿನೂ ಸಮ್ಮರ್ ಆಗಿರೋದ್ರಿಂದ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಕೈನ ತಿರುಗಿಸ್ತಾನೆ ಇರಬೇಕು, ಹೀಗೆ ಕಲಿಸ್ಕೊಳ್ತಾನೆ ಇರಬೇಕು. ಇಲ್ಲಾಂದರೆ ನಿಮಗೆ ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಟ್ಕೊಂಡ್ಬಿಡತ್ತೆ. ನಿಮಗೆ ಅದು ಸೀದೋಗಿರೋ ಥರ ಅನಿಸುತ್ತೆ ಮತ್ತು ಪಾತ್ರೆಗೆ ತಳ ಅಂಟೋ ಥರ ಆಗಿಬಿಡತ್ತೆ. ಈ ಥರ ಬಿಡ್ದಿರ ಕಂಪ್ಲೀಟಾಗಿ ಅದು ನೋಡಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಕಲಿಸ್ಕೊಳ್ತಾನೆ ಇರಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದರಲ್ಲಿರೋವಂಥ ನೀರಿನ ಅಂಶ ಹೋಗಬೇಕು, ಪ್ಲಸ್ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ. ನಿಮಗೆ ಇದೆಲ್ಲ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆದರೆ ರೈಸ್ಗೆ ಇನ್ನೂ ಸ್ವಲ್ಪ ಟೇಸ್ಟು ಜಾಸ್ತಿ ಬರುತ್ತೆ, ಹಸಿ ವಾಸನೆ ಅನ್ನೋದು ಬರೋದಿಲ್ಲ. ಇದಕ್ಕೆ ನಾನು ಬಟಾಣಿ ಆಗಲಿ, ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ. ನಾನು ಇದನ್ನು ನಾನ್ ವೆಜ್ಗೋಸ್ಕರ ಮಾಡ್ಕೊಳ್ತಾ ಇರೋದ್ರಿಂದ ತರಕಾರಿ, ಬೀನ್ಸು, ಕ್ಯಾರೆಟ್ ಎಲ್ಲ ಹಾಕ್ಕೊಂಡ್ರೆ ಹೆವಿ ಅನಿಸ್ಬಿಡುತ್ತೆ. ನಾವು ವೆಜ್ ಕುರ್ಮಾ ಮಾಡ್ಕೊಂಡಾಗ ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಅದಕ್ಕೆ 4 ಗ್ಲಾಸ್ ಅಷ್ಟು ನೀರು ಹಾಕಿ ಅದು 1 ಕುದಿ ಬಂದು ಆದಮೇಲೆ ನಾನು ಏನು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ, ನಾನಿಲ್ಲಿ ಬುಲೆಟ್ ರೈಸೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬಾಸುಮತಿಯಲ್ಲೂ ಸಹ ಮಾಡ್ಕೋಬೋದು, ಸೇಮ್ ಮೆಷರ್ಮೆಂಟಲ್ಲೇ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಬಟಾಣಿ, ತರಕಾರಿ ಇದೆಲ್ಲ ಹಾಕ್ಕೊಂಡ್ರೆ ಚಿಕನ್, ಮಟನ್ಗೆ ಹೆವಿ ಅನ್ನಿಸ್ಬಿಡತ್ತೆ. ಅದರಿಂದ ಸಿಂಪಲಾಗಿ ಇಷ್ಟೇ ಹಾಕಿ ಮಾಡಿಕೊಂಡ್ರೆ ನಿಮಗೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ಎಷ್ಟೇ ತಿಂದ್ರೂ ಹೆವಿ ಅಂತ ಫೀಲ್ ಆಗೋದಿಲ್ಲ. ಈಗ ಇದನ್ನು ಕಲಿಸ್ಕೊಂಡು ಒಂದು ಪ್ಲೇಟು ಮುಚ್ಚಿಡಬೇಕು. ಪ್ಲೇಟ್ ಮುಚ್ಚಿಟ್ಟು 1 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕಿರೋದ್ರಿಂದ ಅಷ್ಟು ಉಕ್ಕು ಬರೋದಿಲ್ಲ. ನಿಮ್ಗೇನಾದರೂ ಉಕ್ಕು ಬಂತು ಅಂದರೆ ಪ್ಲೇಟ್ನ ತೆಗೆದು ಸಹ ಬೇಯಿಸ್ಕೋಬೋದು. ನಾನಿಲ್ಲಿ ನೋಡಿ ಪ್ಲೇಟ್ನ ಮುಚ್ಚಿಟ್ಟಿದ್ದೆ, ನನಗೆ ಇಲ್ಲಿ ಹುಕ್ಕೇನು ಬರಲಿಲ್ಲ. ಈಗ ನೋಡಿ ಇದನ್ನು ಫುಲ್ಲು ಕಂಪ್ಲೀಟಾಗಿ ಆಗಿದೆ, ಅಂದರೆ ನೀರೆಲ್ಲ ಸ್ವಲ್ಪ ತುಂಬಾ ಹಿಂಗೋಗಿದೆ. ಈಗ ಇದನ್ನು ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಕಂಪ್ಲೀಟಾಗಿ ಸಿಮ್ಮಲ್ಲಿಟ್ಟೆ ಬೇಯಿಸ್ಕೊಳ್ತೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಇಷ್ಟೇ ಕ್ವಾಂಟಿಟಿಯಲ್ಲಿ ಮಾಡಿದ್ರೂ
ಪಾತ್ರೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ 2 ಗ್ಲಾಸಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಜಸ್ಟ್ ಒಂದು 5 ನಿಮಿಷಕ್ಕೆಲ್ಲ ನನಗೆ ಈ ಥರ ಕಂಪ್ಲೀಟಾಗಿ ರೈಸ್ ಆಗಿದೆ, ಉದ್ರುದ್ರಗಾಗಿದೆ, ಪ್ಲಸ್ ಉದ್ದನೂ ಆಗಿದೆ. ನಾವು ಅಕ್ಕಿ ನೆನೆಸಿಟ್ಟು ಮಾಡೋದ್ರಿಂದ ಉದ್ದನೂ ಆಗುತ್ತೆ. ನಿಮಗೆ ಚಿಕನ್ಗೆ ಮಟನ್ಗೆ ಮಾಡಿದಾಗ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.